ಮಾರ್ಕೆಟ್ ವಿಚಾರಕ್ಕೆ ಒಂದು ಸ್ವಲ್ಪ ಮಾರ್ಕೆಟ್ ವಿಚಾರದಲ್ಲಿ ಇಲ್ಲಿ ಗುಂಪಾಗಿ ನಮ್ಮ ರೂಮ್ ಒಳಗಾಗಿನೇ ಘರ್ಷಣೆ ಮಾಡಲಿಕ್ಕೆ ಹೋದರು. ಇದಕ್ಕಾಗಿ ನಾವು ಅವರಿಗೆ ಸಕ್ತವಾದ ತಾಕೀತನ್ನು ಕೊಟ್ಟಿದ್ದೇವೆ. ಯಾವ ಥರದ್ದು ದಬ್ಬಾಳಿಕೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಮೇಲೆ ಮಾಡಲಿಕ್ಕೆ ಹೋದರೆ ಕಾನೂನು ಪ್ರಕಾರ ಅವರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗಿರುತ್ತದೆ. ನಾವು ಯಾರಿಗೂ ಗಾಬರಿಗೆ ಪಟ್ಟು ಕೆಲಸ ಮಾಡೋರು ಅಲ್ಲ. ನಮ್ಮ ಝೋನಲ್ ಕಮಿಷನರ್ನು ಸಶಕ್ತಿದ್ದಾರೆ, ನಾವು ಸಶಕ್ತಿದ್ದೀವಿ. ಕಾನೂನಿನಲ್ಲಿ ನಮಗೇನು ಅಧಿಕಾರ ಇದೆ ನಾವು ಮಾಡ್ತೀವಿ. ಈ ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಏಕಪಕ್ಷೀಯವಾಗಿ ಮತ್ತು ಯಾವ ಸರ್ವಾಧಿಕಾರವನ್ನು ಚಲಾಯಿಸಲಿಕ್ಕೆ ಬರೋದಿಲ್ಲ. ಕಾನೂನು ಇದೆ, ನಿಯಮ ಇದೆ, ಆ ಪ್ರಕಾರ ಎಲ್ಲರೂ ಅದರೊಳಗಾಗಿಯೇ ಬದ್ದಾಗಿಯೇ ಮಾಡಬೇಕಾಗಿರುತ್ತೆ. ನಾವು ಒಂದು ಟೆಂಡರ್ ಮಾಡ್ತೀವಿ, ನಿಮ್ಮ ಟೆಂಡರ್ ಮಾಡಲಿಕ್ಕೆ ಅದೇ ಹೇಗೆ ಟೆಂಡರ್ ಮಾಡ್ತೀರಿ, ಮಾಡ್ಲಿಕ್ಕೆ ಬಿಡಲ್ಲ ಅಂತ ಇತ್ಯಾದಿ ಹೇಳುವುದು, ಅದನ್ನು ಒಂದು ಮಟ್ಟಕ್ಕೆ ನಮ್ಮ ಆಡಳಿತ ಮೇಲೆ ಬಿಡ್ತಕ್ಕಂಥ ಒಂದು ಒತ್ತಡ, ಆ ಥರ ಒತ್ತಡ ಮಾಡ್ಲಿಕ್ಕೆ ಹೋದರೆ ನಾವು ಕೂಡ ಕಾನೂನು ಪ್ರಕಾರ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗಿರುತ್ತೆ. ನಮಗೂ ಏನಿದೆ, BBMPಗೆ ಬರ್ತಕ್ಕಂಥ ದುಡ್ಡಿನಲ್ಲಿ ಹೋತ ಆಗಬಾರ್ದು. ಈಗ ಮಾರ್ಕೆಟ್ ಅಧಿಕೃತವಾಗಿ ನಡೀತಾ ಇದೆ. ಆ ನಡೀತಕ್ಕಂಥ ಜಾಗ ಎಷ್ಟಿದೆ ಅಷ್ಟು ಜಾಗಕ್ಕೆ ನಾವು ಟೆಂಡರ್ ಮಾಡಿಲ್ಲ. ಯಾಕೆಂದರೆ ಏನು, ಒಂದು ಸ್ಟೇ ಇತ್ಯಾದಿ ಇತ್ತು. ಸ್ಟೇ ಇತ್ಯಾದಿ ಇದ್ದರೂ ಸಹ ಮಾರ್ಕೆಟ್ ನಡೀತಾ ಇತ್ತು. ಹೀಗಾಗಿ ನಾವು ಅದರ ಮೇಲೆ ಮುಂದೆ ಹೋಗ್ತಾ ಇದ್ದೇವೆ. ಅದಕ್ಕೆ ಅವರು ಅಭ್ಯಂತರ ಪಡ್ತಾ ಇದ್ದಾರೆ. ಯಾರು ಟೆಂಡರ್ ಪಡೆದಿದ್ದಾರೆ, ಅವರು ಹಿಂದೆ ಯಾರು ಟೆಂಡರ್ ಪಡೆದಿರು ಅವರು ಇದೇ ಪ್ರಕಾರ ದುರುಪಯೋಗ ಮಾಡಿದ್ದಾರೆ. ಬಟ್ ಒಂದು ಕಾನೂನು ಉಲ್ಲಂಘನೆ ಮಾಡಿ ಇನ್ನೊಂದು ಮುಂದೆ ಕಾನೂನು ಉಲ್ಲಂಘನೆ ಮಾಡ್ತಾ ಹೋಗಬೇಕು ಅಂತ ಯಾವುದೇ ನಿಯಮದಲ್ಲಿ ಇಲ್ಲ. ಹೀಗಾಗಿ ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. ಅವರು ಹಿಂದೆ ಏನು ಮಾಡಿದ್ದಾರೆ ಅವ್ರ ಮೇಲೆ ತೊಗೊಳ್ತೀವಿ, ಎಲ್ಲರ ಮೇಲೆ ತೊಗೊಳ್ತೀವಿ.